ಈ ಸಕ್ಕರೆ ಕಾಯಿಲೆ ತುಂಬ ಬೇಗ ಹತೋಟಿಗೆ ಬಂದು ಅದು ಯಾವುದೇ ಔಷಧಿ ಇಲ್ಲದೇ ಮನೆಮದ್ದುಗಳ ಮುಖಾಂತರ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಒಂದು ಔಷಧಿಯನ್ನು ನಾವು ಒಂದು ಪ್ರಿಪೇರ್ ಮಾಡಿದ್ದೇವೆ. ಸುಮಾರು ಹಳೆ ಕಾಲದ ಫಾರ್ಮುಲಾ ಇದು. ಸೊ ಬಹಳ ಮುಖ್ಯವಾಗಿ ನಾವು ಕನ್ನಡದಲ್ಲಿ ಏಕನಾಯಕನ ಬಳ್ಳಿ ಅಂತ ಹೇಳ್ತೇವೆ ಇದಕ್ಕೆ. ಏಕನಾಯಕನ ಬಳ್ಳಿ ಅಂದರೆ ಸಂಸ್ಕೃತದಲ್ಲಿ ಸಪ್ತರಂಗಿ ಅಂತ ಹೇಳ್ತಾರೆ. ಸೊ ಇದನ್ನು ಕೂಡ ನಾವು ಈ ಸಕ್ಕರೆ ಕಾಯಿಲೆಗೆ ರಾಮಬಾಣ ತಿರುತ್ತಾ ಕೆಲಸ ಮಾಡ್ತಕ್ಕಂಥದ್ದು. ನಂಬರ್ 1 ಅಂತ ಹೇಳ್ತಾರಲ್ಲ ಅದು ಇದು ಕೆಲಸ. ಸೊ ಅದಾದಮೇಲೆ ವಿಜಯಸಾರ ಅಂತ ಬರುತ್ತೆ ನಮಗೆ, ಸುರು ಹೊನ್ನೆ ಮರದ ಚಕ್ಕೆ. ಆಮೇಲೆ ಅರಿಶಿನ ಬಂದ್ಬಿಟ್ಟು ಮರದರಿಶಿನ ಅಂತೇಳಿದ್ದು ಅದು ಸಕ್ಕರೆ ಕಾಯಿಲೆಗೆ ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥದ್ದು. ಆಮೇಲೆ ಈ ಒಂದು ಮಂಜಿಷ್ಟ ಅಂತ ಬರುತ್ತೆ ನಮ್ಮ ಆಯುರ್ವೇದದಲ್ಲಿ. ಮಂಜಿಷ್ಟ ಅಂದರೆ ರಕ್ತ ಶುದ್ಧಿಗೆ ಇದು ಬಳಸ್ತಕ್ಕಂಥದ್ದು. ಯಾಕೆಂದರೆ ಸಕ್ಕರೆ ಕಾಣಿಸ್ಕೊಳ್ಳೋದೇ ನಮಗೆ ಗ್ಲೂಕೋಸು ಬ್ಲಡ್ಡಲ್ಲೇ ಕಾಣಿಸ್ಕೊಳ್ಳೋದು. ಸೊ ಅದು ರಕ್ತ ಶುದ್ಧಿ ಮಾಡೋಕ್ಕೆ ಭಾಳ ಮುಖ್ಯವಾಗಿ ನಮಗೆ ಈ ಗುಡುಚಿ ಅಂತ ಬರುತ್ತೆ. ಗುಡುಚಿ ಅಂದರೆ ಅಮೃತ ಬಳ್ಳಿ, ನಾವು ಆಡು ಭಾಷೆಯಲ್ಲಿ ಕರೆಯೋದು. ಸೊ ಇದ್ರದ್ದು ಕೂಡ ನಾವು ಏನು ಮಾಡ್ತೇವೆ, ಈ ಕಾಂಡದ ಒಂದು ಪುಡಿಯನ್ನು ಬಳಸ್ತೇವೆ. ಹಾಗೆ ನೆಲನೆಲ್ಲಿ ಅಂತ ಬರುತ್ತೆ ನೋಡಿ, ಇದು ಕಿಡ್ನಿ ಮತ್ತು ಲಿವರ್ ಮೇಲೆ ಈ ಸಕ್ಕರೆ ಕಾಯಿಲೆಯಿಂದ ಜಾಸ್ತಿ ಡ್ಯಾಮೇಜ್ ಆಗೋದೇ ಕಿಡ್ನಿ ಲಿವರು. ಸೊ ಹಾಗಾಗಿ ನಾವು ಈ ನೆಲನೆಲ್ಲಿಯನ್ನು ಕೂಡ ಬಳಸ್ತೇವೆ. ಹಾಗೆ ತಮಗೆಲ್ಲ ಬಹುಶಃ ಗೊತ್ತಿರುವ ಹಾಗೆ ಪುನರ್ನವ ಅಂತ ಒಂದು ಸಸ್ಯ ಬರುತ್ತೆ ನಮ್ಮಲ್ಲಿ. ಈ ಪುನರ್ನವದ ಬೇರು ಕೂಡ ನಾವು ಈ ಒಂದು ಮಧುನಾಶಕ ಚೂರ್ಣಕ್ಕೆ ಬಳಸ್ತೇವೆ. ಹಾಗೆ ಬೆಟ್ಟದ ನೆಲ್ಲಿಕಾಯಿ, ಆಮೇಲೆ ಭೃಂಗರಾಜ, ಆಮೇಲೆ ನಿಮಗೆ ಭಾಳ ಮುಖ್ಯವಾಗಿ ನಾವು ನೆಗ್ಗುಲು ಮುಳ್ಳನ್ನು ಕೂಡ ನಾವೇನು ಮಾಡ್ತೇವೆ, ಈ ಒಂದು ಮಧುನಾಶಕ ಚೂರ್ಣಕ್ಕೆ ಬಳಸ್ತೇವೆ. ಇದು ಚೂರ್ಣ ಬಂದುಬಿಟ್ಟು ಬೆಳಗ್ಗೆ ಮತ್ತು ತಿಂಡಿ ಆದಮೇಲೆ ಒಂದು ಅರ್ಧ ಸ್ಪೂನ್ ಬಿಸಿನೀರಲ್ಲಿ ಕುಡಿಯತಕ್ಕಂಥದ್ದು. ಸೊ ಹಾಗೆ ಇಲ್ಲೇನು ತೋರಿಸಿದ್ನಲ್ವ, ಇದರಲ್ಲಿ ಸ್ವಲ್ಪ ಸಪ್ತರಂಗಿ ಮತ್ತು ಕೆಲವು ಪನ್ನೀರ್ ಪುಷ್ಪ ಅಂತ ಬರುತ್ತೆ, ಆಮೇಲೆ ಇಂದ್ರಜಾವು ಅಂತ ಬರುತ್ತೆ. ಆ ಥರದ್ದು ಕೆಲವು ಗಿಡಮೂಲಿಕೆಗಳನ್ನು ಹಾಕಿ ನಾವು ಗೋಮೂತ್ರದಲ್ಲಿ ಡಿಸ್ಟಿಲೇಷನ್ ಮಾಡಿ ಒಂದು ಗೋಮೂತ್ರ ಭೋಜ್ಯೌಷಧಿ, ಅಂದರೆ ಅಂತಂದರೆ ನಾವು ಮಧುಮೇಹಕ್ಕೆ ಬಳಸ್ತಕ್ಕಂಥದ್ದು. ಇಲ್ಲಿ ಕಾಣೋದು ಒಂದೇ ಥರ ಇದ್ರೂ ಸೊ ಮಧುಮೇಹಕ್ಕೆ ಬಳಸ್ತಕ್ಕಂಥ ಗಿಡಮೂಲಿಕೆಗಳನ್ನು ಹಾಕಿ ಡಿಸ್ಟಿಲೇಷನ್ ಮಾಡೋರು ಗೋಮೂತ್ರ ಒಂದು ಔಷಧಿ ಪ್ಲಸ್ ಇದು ಟ್ಯಾಬ್ಲೆಟು. ಇದು ಬಂದು ನಾನು ಏನು ಹೇಳಿದ್ನಲ್ವ ಈಗ ಮಧುನಾಶಕ ಚೂರ್ಣ. ಇದೆಲ್ಲ ಸೇರಿ ನಾವು ಒಂದು ನೆರಳಲ್ಲಿ ಒಣಗಿಸ್ಕೊಂಡು ಪೌಡ್ರ್ ಮಾಡಿರ್ತಕ್ಕಂಥದ್ದು. ಮತ್ತು ಇದು ಕೆಲವ್ರಿಗೆ ಏನಾಗಿರುತ್ತೆ, ಈ ಸಕ್ಕರೆ ಕಾಯಿಲೆ ಬಂದಾಗ ಸಾಕಷ್ಟು ಜನರಿಗೆ ಈ ಒಂದು ಮಲಬದ್ಧತೆ ಸಮಸ್ಯೆ ಇರುತ್ತೆ, ಅಂದರೆ ಜೀರ್ಣಾಂಗ ವ್ಯವಸ್ಥೆ ಸರಿ ಇರೋದಿಲ್ಲ. ಸೊ ಅಂಥವ್ರಿಗೆ ಇದೊಂದು ಅಮೃತ ಸಂಜೀವನಿ ಭೋಜ್ಯೌಷಧಿ ಅಂತ. ಇದರಲ್ಲೂ ಕೂಡ ನಾವು ಏನು ಮಾಡುತ್ತೇವೆ ಅಂದರೆ ಕೆಲವು ಸಕ್ಕರೆ ಕಾಯಿಲೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದು ಮತ್ತು ಲೆಜಿಸ್ಲೇಟಿವ್ ಅಂತ ಹೇಳ್ತೀವಲ್ವ, ಬೇದಿಕಾರಕ ವಸ್ತುಗಳನ್ನು ಹಾಕಿ ಮಾಡಿರ್ತೇವೆ. ಇದು ಅಂದರೆ ಸುಮ್ಮನೆ ಒಂದು ಅರ್ಧ ಸ್ಪೂನ್ ರಾತ್ರಿ ಮಲಗಬೇಕಾದ್ರೆ ಬಿಸಿನೀರಲ್ಲಿ ಕುಡಿಯೋಕ್ಕೆ ಔಷಧಿಯಾಗಿ ಬಳಸ್ಕೊಂಡ್ರೆ ಸುಮಾರು ಒಂದು 45 ದಿನನೋ ಒಂದು ತಿಂಗಳು ಬಳಸಿದ್ರೆ ಖಂಡಿತವಾಗ್ಲೂ ಶುಗರ್ ಕಂಟ್ರೋಲಿಗೆ ಬರುತ್ತೆ. ಸೊ ನೀವು ಬೇರೆ ಯಾವುದೇ ಚಿಕಿತ್ಸಾ ಪದ್ಧತಿಯಲ್ಲಿ ಔಷಧಿ ತಗೊಳ್ತಾ ಇದ್ದರೂ ಕೂಡ ಇದನ್ನು ಬಳಸ್ಕೊಂಡು ಅದನ್ನು ನಿಧಾನಕ್ಕೆ ಸ್ಟಾಪ್ ಮಾಡಿಕೊಂಡು ಇದನ್ನು ಸ್ವಲ್ಪ ದಿನ ಬಳಸಿ ಆಮೇಲೆ ನೀವು ಕೆಲವು ಮನೆಮದ್ದುಗಳು. ಸೊ ಬಹುಶಃ ಗೊತ್ತಿರುತ್ತೆ ನಮಗೆ, ನಮ್ಮ ಮನೆಯಲ್ಲಿ ಅರಿಶಿನ ಕೂಡ ಒಂದು ಒಳ್ಳೆಯ ಮನೆಮದ್ದು ಸಕ್ಕರೆ ಕಾಯಿಲೆಗೆ. ಹಾಗೆ ಚಕ್ಕೆ ಒಂದು ಒಳ್ಳೆಯ ಮದ್ದು. ಆಮೇಲೆ ನಿಮಗೆ ದಾಲ್ಚಿನ್ನಿ ಎಲೆ ಅಂತ ಹೇಳ್ತಾರೆ ನೋಡಿ, ಪಲಾವ್ದ ಎಲೆ, ಅದು ಕೂಡ ಒಂದು ಒಳ್ಳೆಯ ಮದ್ದು. ಮೆಂತ್ಯ ತುಂಬ ಒಳ್ಳೆಯ ಮನೆಮದ್ದು ಅದಕ್ಕೆ. ಆಮೇಲೆ ಕರಿಬೇವು ಒಳ್ಳೆ ಮನೆಮದ್ದು. ಈ ಥರದ್ದು ಕೆಲವು ಮನೆಮದ್ದುಗಳನ್ನು ನಾವು ಬಳಸ್ಕೊಂಡು ಕೂಡ ನಾವು ಈ ಎಲ್ಲ ಔಷಧಿ ತೊಗೊಂಡು ಅದು ನಾರ್ಮಲಿಗೆ ಬಂದಾದಮೇಲೆ ಅದನ್ನು ಮನೆಮದ್ದು ಬಳಸ್ಕೊಂಡು ಅದನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ಹೋಗ್ಬೋದು ಸ್ನೇಹಿತರೆ. ಮಧುನಾಶಕ ಅಂದರೆ ಸಕ್ಕರೆ ಕಾಯಿಲೆನ ನಾಶ ಮಾಡ್ತಕ್ಕಂಥ ಸೆಟ್ಟನ್ನು ನಿಮಗೆ ಬೇಕಾದರೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ನೀವು ಕರೆ ಮಾಡಿಬಿಟ್ಟು ನೀವು ಇದನ್ನು ನೇರವಾಗಿ ನಮ್ಮ ಮನೆಗೆ ಬಂದು ಕೂಡ ನೀವು ಸ್ವೀಕರಿಸ್ಬೋದು. ಅಥವಾ ನೀವು ಅಲ್ಲಿಂದಲೇ ಕರೆ ಮಾಡಿ ಕೂಡ ನಾವು ಈ ಒಂದು ಸೆಟ್ಟನ್ನು ತರಿಸ್ಕೊಂಡು ಬಳಸೋ ವಿಧಾನವನ್ನು ಪತ್ತೆನೆಲ್ಲ ಫಾಲೋ ಮಾಡಿಕೊಂಡು ಖಂಡಿತವಾಗ್ಲೂ ನೀವು ಈ ಸಕ್ಕರೆ ಕಾಯಿಲೆಯಿಂದ ಅದರಿಂದ ಸೈಡ್ ಎಫೆಕ್ಟ್ಗಳೇನಿದ್ದಾವೆ ಅದರಿಂದ 100% ಆಚೆ ಬರ್ಬೋದು ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.